ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಟಾಯ್ಲೆಟ್ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿತಾ ಇದೆ. ಜನರು ದುರ್ಬಳಕೆ ಹಿನ್ನೆಲೆಯಲ್ಲಿ ಈ ಟಾಯ್ಲೆಟ್ಗಳು ಸಂಪೂರ್ಣವಾಗಿ ಬಂದಾಗಿದ್ದಾವೆ. ಈ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅದರಲ್ಲೂ ಸ್ಮಾರ್ಟ್ ಸಿಟಿ ಮತ್ತೊಂದು ಮಗದೊಂದು ಅಂತ ಸಿಟಿಗಳನ್ನು ಸ್ಮಾರ್ಟ್ ಮಾಡೋದಕ್ಕೆ ಈ ಟಾಯ್ಲೆಟ್ಗಳ ನಿರ್ಮಾಣ ಆಗಿತ್ತು. ಆದರೆ ಜನರು ಅದನ್ನು ದುರ್ಬಳಕೆ ಮಾಡ್ತಾ ಇರೋದ್ರಿಂದಾಗಿ ಈ ಟಾಯ್ಲೆಟ್ಗಳು ಬಂದಾಗಿದ್ದಾವೆ. ಒಮ್ಮೆ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಒಬ್ಬರು ಮಾತ್ರ ಒಳಗಡೆ ಹೋಗಬಹುದು. ಆದರೆ ಒಂದು ಸಲ ಕಾಯಿನ್ ಹಾಕಿ 2 ರಿಂದ 3 ಜನ ಬಳಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಒಬ್ಬ ವ್ಯಕ್ತಿಗೆ ಬಳಕೆ ಆಗುವಷ್ಟು ನೀರನ್ನು 4 ಮಂದಿ ಬಳಕೆ ಮಾಡಬೇಕು. ಹೀಗಾಗಿ ಶೌಚಾಲಯ ನೈರ್ಮಲ್ಯ ಏನಿದೆ ಅದು ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಸಾಂಕ್ರಾಮಿಕ ರೋಗ ಹರಡುವಂತಹ ಆತಂಕ ಕೂಡ ಜನರಲ್ಲಿ ಎದುರಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರಿಗೆ ಈ ಟಾಯ್ಲೆಟ್ಗಳು ಎಲ್ಲೂ ಕೂಡ ಬಳಕೆಯಾಗ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಹಳ್ಳ ಹಿಡಿತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ನಾನು ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ, ಯಾವ ಸಾರ್ವಜನಿಕರು ಬಹಳಷ್ಟು ಜಾಗೃತೆಯಿಂದ ಬಳಕೆ ಮಾಡಿಕೊಳ್ಬೇಕು, ಬಹಳಷ್ಟು ಜಾಗೃತೆಯಿಂದ ಇದನ್ನು ಕಾಪಾಡಿಕೊಂಡು ಹೋಗಬೇಕು. ಅದೇ ಜನ ಇದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಒಬ್ಬರು ಬಳಕೆ ಮಾಡಬೇಕಾಗಿರುವಂತಹ ಟಾಯ್ಲೆಟನ್ನು 4-5 ಜನ ಅದೇ ನೀರನ್ನು ಬಳಕೆ ಮಾಡಿಕೊಂಡು ಇಡೀ ಒಂದು ಟಾಯ್ಲೆಟ್ನ ನೈರ್ಮಲ್ಯ ಏನಿದೆ ಅದನ್ನು ಹಾಳು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶುಚಿತ್ವವನ್ನು ಹಾಳು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಟಾಯ್ಲೆಟ್ಗಳೆಲ್ಲವೂ ಕೂಡ ಗಬ್ಬೆದ್ದು ಹೋಗಿದ್ದಾವೆ. ಇದೇ ಕಾರಣಕ್ಕೆ ಸಾರ್ವಜನಿಕರು ಕೂಡ ಈ ಟಾಯ್ಲೆಟ್ಗಳನ್ನು ಬಳಕೆ ಮಾಡ್ತಾ ಇಲ್ಲ. ಈ ಟಾಯ್ಲೆಟ್ಗಳು ಸಂಪೂರ್ಣವಾಗಿ ಇದೀಗ ಬಂದಾಗಿ ಬಿದ್ದಿದ್ದಾವೆ. ಜನರು ಕೂಡ ಯೂಸ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಮತ್ತೊಂದೆಡೆ ಯೂಸ್ ಮಾಡಿದರೂ ಕೂಡ 5 ರೂಪಾಯಿ ಕಾಯಿನ್ಗೆ 4-5 ಜನ ಬಳಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಮಾತುಗಳು ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಸಾರ್ವಜನಿಕರಿಗೆ ಬಳಕೆಯಾಗದೆ ಈ ಟಾಯ್ಲೆಟ್ಗಳೆಲ್ಲವೂ ಕೂಡ ಬಂದಾಗಿ ಬಿದ್ದಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಧಾರವಾಡದಲ್ಲಿ ಈ ಟಾಯ್ಲೆಟ್ ಯೋಜನೆಯನ್ನು ತರಲಾಗಿತ್ತು. ಅದರಲ್ಲೂ ಸ್ಮಾರ್ಟ್ ಸಿಟಿ ಅನ್ನುವಂತಹ ಯೋಜನೆಗಳು ಯಾವಾಗ ಬಂತು, ಈ ಟಾಯ್ಲೆಟ್ಗಳು ಸಾಕಷ್ಟು ಬಳಕೆ ಆಗೋದಕ್ಕೆ ಮುಂದಾಯಿತು. ಬಹಳಷ್ಟು ಸುಸಜ್ಜಿತವಾದಂತಹ ಒಂದು ವ್ಯವಸ್ಥೆ ಮೂಲಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಪರ್ಯಾವರಣಕ್ಕೆ ಸಮಸ್ಯೆಗಳಾಗದಂತೆ, ಪರ್ಯಾವರಣದ ಶುಚಿತ್ವ ಹಾಳಾಗದಂತೆ ಈ ಟಾಯ್ಲೆಟ್ಗಳನ್ನು ಒಂದು ರೀತಿಯಾಗಿ ಡಿಸೈನ್ ಮಾಡಲಾಗಿತ್ತು. ಆದರೆ ಅದೇ ಒಂದು ಈ ಟಾಯ್ಲೆಟನ್ನು ಸಂಪೂರ್ಣವಾಗಿ ಜನ ಹಳ್ಳ ಹಿಡಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಮತ್ತೊಂದೆಡೆ ಅಧಿಕಾರಿಗಳು ಕೂಡ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾ ಇಲ್ಲ. ಇದರ ಒಂದು ದುರಸ್ತಿ ಆಗಿರಬಹುದು ಅಥವಾ ಮ್ಯಾನೇಜ್ಮೆಂಟ್ ಆಗಿರಬಹುದು, ಇದ್ಯಾವುದೂ ಕೂಡ ಸರಿಯಾಗಿ ಆಗ್ತಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗೊಪ್ಪ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ, ನೋಡಿ. ಸ್ಮಾರ್ಟ್ ಯೋಜನೆ ಆದರೆ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆ ಇವತ್ತು ಸಂಪೂರ್ಣವಾಗಿ ಹುಬ್ಬಳ್ಳಿಯಲ್ಲಿ ಹಳ್ಳ ಹಿಡಿದೆ. ಅದಕ್ಕೆ ಕೈಗನ್ನಡಿ ಎಂಬಂತೆ ಇವತ್ತು ನಾನು ನಿಮಗೆ ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಯೋಜನೆ. ಇದು ಈ ಟಾಯ್ಲೆಟ್ ಯೋಜನೆ ಬರೋಬ್ಬರಿ ಹುಬ್ಬಳ್ಳಿ ಧಾರವಾಡದಲ್ಲಿ 15 ಈ ಟಾಯ್ಲೆಟ್ಗಳನ್ನು ಇಲ್ಲಿ ಅಂತಾರೆ ನಿರ್ಮಿಸಲಾಗಿದೆ. 15 ಟಾಯ್ಲೆಟ್ಗಳಲ್ಲಿ ಬರೋಬ್ಬರಿ ಇವತ್ತು ಈ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇದೇ ಒಂದು ಯೋಜನೆಗೆ ಖರ್ಚು ಮಾಡಿದ್ದು ಬರೋಬ್ಬರಿ 98 ಲಕ್ಷ. ಇದಕ್ಕೆ ಯಾರೇ ಇಲ್ಲಿ ಏನು ಹುಬ್ಬಳ್ಳಿಗೆ ಸಾರ್ವಜನಿಕರು ಬರ್ತಾರೆ, ಅಂದರೆ ಹುಬ್ಬಳ್ಳಿ ಅಂದರೆ ಉತ್ತರ ಕರ್ನಾಟಕ ಭಾಗದ ಒಂದು ಹೆಬ್ಬಾಗಿಲು. ಈ ಒಂದು ಉತ್ತರ ಕರ್ನಾಟಕ ಭಾಗದ ಜನರು ಇಲ್ಲಿ ಅಂದರೆ ವ್ಯಾಪಾರ ವಹಿವಾಟಕ್ಕೆ ಬರ್ತಾರೆ. ಅವರು ಏನಾದರೂ ಇಲ್ಲಿ ಅಂದರೆ ಶೌಚಾಲಯಕ್ಕೆ ಹೋಗಬೇಕು ಅಂದರೆ ಇದನ್ನು ಉಪಯೋಗ ಮಾಡ್ಕೋಬೇಕು ಅಂದರೆ ಇದಕ್ಕೆ 5 ರೂಪಾಯಿ ಒಂದು ಕೊಯ್ನನ್ನು ಹಾಕಬೇಕು. ಕೊಯ್ನ ಹಾಕಿದ ನಂತರ ಇಲ್ಲಿ ಅಂತಾರೆ ಮೇಲ್ಗಡೆ ಒಂದು ಸಿಂಟೆಕ್ಸನ್ನು ಅಳವಡಿಸಿ ಮಾಡಿದರೆ ಆ ಒಂದು ಟ್ಯಾಂಕ್ ಮುಖಾಂತರ ಇಲ್ಲಿ ನೀರು ಸರಬರಾಜು ಆಗುತ್ತೆ. ಆದರೆ ಈ ಒಂದು ಯೋಜನೆಯಲ್ಲಿ ಅಂದರೆ ಆರಂಭದಿಂದಲೂ ಈ ಒಂದು ಯೋಜನೆ ಸಂಪೂರ್ಣವಾಗಿ ಇಲ್ಲಿ ಅಂತಾರೆ ಹಳ್ಳ ಹಿಡಿದೆ. ಪ್ರಮುಖವಾಗಿ ಇದನ್ನು ನೋಡಿದಾಗ ಇಲ್ಲಿ ಅಂತಾರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಏನು 98 ಲಕ್ಷ ವೆಚ್ಚ ಮಾಡಿ ನಿರ್ಮಿಸಿದರೆ ಹುಬ್ಬಳ್ಳಿಯ ಒಂದು ಚುಟುಗುಬ್ಬೆ ಆಸ್ಪತ್ರೆ ಇರ್ಬೋದು, ಮತ್ತು ಇಂದಿರಾ ಗ್ಲಾಸ್ ಹೌಸ್ ಇರ್ಬೋದು, ಗೋಕುಲ್ ರೋಡ್, ಮಂಜುನಾಥ ನಗರ ಮತ್ತು ಇನ್ನೊಂದು ಕಡೆ ಅಂತಂದರೆ ಇಲ್ಲಿ ಉಣಕಲ್ ಕೆರೆ, ಈ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡ ಪ್ರಮುಖ ಇಲ್ಲಿ ಅಂತಾರೆ ಸ್ಥಳಗಳೇನಿದೆ ಆ ಪ್ರಮುಖ ಸ್ಥಳಗಳನ್ನು ಆಯ್ಕೆ ಮಾಡಿ, ಅಂದರೆ ಜನದಟ್ಟಣೆ ಇರುವಂತಹ ಸ್ಥಳಗಳನ್ನು ಆಯ್ಕೆ ಮಾಡಿ ಹುಬ್ಬಳ್ಳಿ ಧಾರವಾಡದಲ್ಲಿ ಒಟ್ಟು ಇಲ್ಲಿ ಅಂತಂದರೆ 15 ಈ ಟಾಯ್ಲೆಟ್ಗಳನ್ನು ನಿರ್ಮಿಸಿದ್ದಾರೆ. ಆದರೆ ಈ ಟಾಯ್ಲೆಟ್ಗಳು ಇಲ್ಲಿವರೆಗೂ ಇದನ್ನು ಒಬ್ಬರು ಜನರು ಇಲ್ಲಿ ಅಂತಾರೆ ಉಪಯೋಗ ಮಾಡ್ತಿಲ್ಲ. ಯಾಕೆ ಅಂದರೆ ಇಲ್ಲಿ ಸರಿಯಾದ ರೀತಿಯಾದಂತಹ ಒಂದು ಏನು
ಕಾಮಗಾರಿಯನ್ನು ಮಾಡಲಾಗಿತ್ತು. ಅಂದರೆ ಈ ಟಾಯ್ಲೆಟನ್ನು ನಿರ್ಮಿಸಿ ಇಲ್ಲಿ ಅಧಿಕಾರಿಗಳು ಕೈ ತೊಳೆದುಕೊಂಡು ಬಿಟ್ಟರು. ಆ ಸಂಬಂಧಪಟ್ಟಂಗೆ ಇದನ್ನು ಒಂದು ಮೇಂಟೆನೆನ್ಸ್ ಮಾಡಬೇಕಾಗಿತ್ತು. ಆ ಮೇಂಟೆನೆನ್ಸ್ ಮಾಡುವಂತಹ ಕೆಲಸವನ್ನು ಇಲ್ಲಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡಿಲ್ಲ. ಅದೇ ಒಂದು ಕಾರಣಕ್ಕೆ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸಾವಿರಾರು ಕೋಟಿ ರೂಪಾಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗಳು ಇವತ್ತು ಎಲ್ಲ ರೀತಿಯಾಗಿ ಹಳ್ಳ ತಪ್ಪಿವೆ. ಒಂದೇ ಒಂದು ಯೋಜನೆ ಇವತ್ತು ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಸಿಕ್ಕಿಲ್ಲ. ಯಾವ ಕೊಯ್ಲನ್ನು ಹಾಕಬೇಕು ಮತ್ತು ಇದಕ್ಕೆ ನೀರು ಸರಬರಾಜು ಮಾಡುವಂಥ ಕೆಲಸವನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡಬೇಕಾಗುತ್ತೆ ಟ್ಯಾಂಕಿಗೆ, ಅದನ್ನು ಸಹ ಇಲ್ಲಿ ಮಾಡ್ತಲ್ಲ. ಇನ್ನೊಂದು ಕಡೆ ಅಂದರೆ ಏನು ಇಲ್ಲಿ ಕೊಯ್ಲು ಹಾಕುವಂಥ ಏನಿದೆ ಈ ಒಂದು ಕೊಯ್ಲು ಹಾಕುವಂತಹ ಜಾಗ ಮತ್ತು ಇದೆಲ್ಲವೂ ಇಲ್ಲಿ ಅಂದರೆ ಎಲೆಕ್ಟ್ರಿಕಲ್ ಕೆಲಸದ ಮೇಲೆ ಕೆಲಸ ಮಾಡುತ್ತೆ. ಅವೆಲ್ಲವೂ ಇನ್ನೊಂದು ಕಡೆ ಅಂದರೆ ಎಲೆಕ್ಟ್ರಿಕಲ್ ಸಪ್ಲೈಯೂ ಸಹ ಈ ಒಂದು ಈ ಟಾಯ್ಲೆಟ್ಗೆ ಮಾಡಿಲ್ಲ. ಹೀಗಾಗಿ ಇವತ್ತು ಈ ಒಂದು ಯೋಜನೆ ಏನಿದೆ ಈ ಟಾಯ್ಲೆಟ್ ಯೋಜನೆ ಸಂಪೂರ್ಣವಾಗಿ ಇವತ್ತು ಜನರಿಗೆ ಉಪಯೋಗಕ್ಕೆ ಸಿಗದೆ ಇವತ್ತು ಅಂದರೆ ಯಾರೋ ದುಡ್ಡು ಎಲ್ಲಮ್ಮನ ಜಾತ್ರೆ ಏನು ಗಾದೆ ಮಾತು ಏನಿದೆ ಇದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಅಧಿಕಾರಿಗಳಿಗೆ ಇಲ್ಲಿ ಅನ್ವಯಿಸುತ್ತೆ. ಯಾಕೆಂದರೆ ಇವತ್ತು ಜನರ ಒಂದು ತೆರಿಗೆ ಹಣದಲ್ಲಿ ಈ ಟಾಯ್ಲೆಟನ್ನು ನಿರ್ಮಿಸಿದ್ದಾರೆ. ಆ ಈ ಟಾಯ್ಲೆಟ್ ಯೋಜನೆ ಇವತ್ತು ಜನರಿಗೆ ಉಪಯೋಗಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಜನರು ಅಷ್ಟೇ ಅಲ್ಲ, ಏನು ಉತ್ತರ ಕರ್ನಾಟಕಕ್ಕೆ ಜನರು ಬರ್ತಾರೆ ಅವರೆಲ್ಲರೂ ಇವತ್ತು ಅಧಿಕಾರಿಗಳಿಗೆ ಒಂದು ಹಿಡಿಶಾಪ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಈ ಟಾಯ್ಲೆಟ್ಗೆ ನೀವು ಇಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರಿ, ಯಾಕಂದರೆ 15 ಇಲ್ಲಿ ಅಂದರೆ ಈ ಟಾಯ್ಲೆಟ್ಗಳನ್ನು ನಿರ್ಮಿಸಿದ್ರಿ. ಏನು ಈ ಶೌಚಾಲಯಗಳಿಗೆ ಇಲ್ಲಿ ಅಂತಾರೆ ನೀವು ಸರಿಯಾದ ರೀತಿಯಾಗಿ ನಿರ್ವಹಣೆ ಮಾಡದೆ ಒಂದು ಕಾರಣಕ್ಕೆ ಇವತ್ತು ಇವೆಲ್ಲವೂ ಏನು ಯಾವುದೇ ರೀತಿಯಂಥ ಉಪಯೋಗಕ್ಕೆ ಬರ್ತಿಲ್ಲ. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. 98 ಲಕ್ಷ ರೂಪಾಯಿ ಖರ್ಚು ಮಾಡಿ 15 ಸ್ಥಳಗಳಲ್ಲಿ ನೀವು ಏನು ಈ ಟಾಯ್ಲೆಟ್ ನಿರ್ಮಿಸಿದ್ರಿ ಅವುಗಳನ್ನು ಸದ್ಯಕ್ಕೆ ಇಲ್ಲಿ ಅಂತಾರೆ ಸರಿಯಾದ ರೀತಿಯ ನಿರ್ವಹಣೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಬರ್ಚುತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ. ದೇಶ ಪ್ರಧಾನಿ ಏನಾಕೈತ್ರಿ, ನಮ್ಮಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಇದೇ ರೀತಿ ನಾನಾ ಯೋಜನೆಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಇಲ್ಲಿ ಬಂದುಬಿಟ್ಟಿದೆ. ಬಟ್ ಸಮಸ್ಯೆ ಏನಾಗಿದೆ, ಈ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇವರು ಬೇಜವಾಬ್ದಾರಿ ಆಗಿದೆ, ಭಾಳ ಸಿಕ್ಕಾಪಟ್ಟೆ ಬೇಜವಾಬ್ದಾರಿ ಇದೆ. ಇಲ್ಲಿರುವಂಥ ಅಧಿಕಾರಿಗಳು ಯಾರೂ ತಮ್ಮ ಕಾರ್ಯಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮಾಡ್ತಾ ಇಲ್ಲ. ಸೊ ಇಲ್ಲಿರುವಂಥ ಈ ಟಾಯ್ಲೆಟ್ಗಳು ನೋಡ್ರಿ ಸಾಕಷ್ಟು ಜನರಿಗೆ ಅನುಕೂಲಕರಾಗಿದೆ. ಬಟ್ ಆ ಅನುಕೂಲತೆಯನ್ನು ಇವರು ಸರಿಯಾದ ಜನರಿಗೆ ಸರಿಯಾಗಿ ಮುಟ್ಟುವಂಥ ರೀತಿಯೊಳಗೆ ಅದನ್ನು ನಡೆಸ್ಕೊಳ್ತಾ ಇಲ್ಲ. ಸುಳ್ಳು ಏನೋ ಕಾಟಾಚಾರಕ್ಕೆ ಬಂದಂಥ ದುಡ್ಡನ್ನು ಇವರು ಅದನ್ನು ಮಾಡಿ ಅದನ್ನು ದುಡ್ಡು ಲೋಪ ಮಾಡಿ ಅದನ್ನು ಆ ಒಂದು ಯೋಜನೆ ಹೆಸರನ್ನ ಹಾಳು ಮಾಡ್ಯಾರ ಸರ್ ಸ್ಮಾರ್ಟ್ ಸಿಟಿಯವರು. ಸೊ ಹಿಂಗಾಗಿ ಇಲ್ಲಿ ಅಧಿಕಾರಿಗಳು ಸರಿಯಾಗಿಲ್ಲ, ಅಧಿಕಾರಿಗಳು ಯಾವುದೇ ರೀತಿಯ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಬಂತು ಪ್ರಶ್ನೆ. ಇಲ್ಲಿ ನೂರಾರು ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಆಗಿದೆ. ಬಟ್ ಆ ನೂರಾರು ಕೋಟಿ ರೂಪಾಯಿ ವೆಚ್ಚ ಅದನ್ನು ಯಾವ ರೀತಿ ಹಾಳಾಗೋಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಚಿಟುಗುಬ್ಬಿ ಆಸ್ಪತ್ರೆ ಒಳಗಿಂದಿದೆ, ಆ ಚಿಟುಗುಬ್ಬಿ ಆಸ್ಪತ್ರೆ ಒಳಗೆ ಒಂದು ಈ ಟಾಯ್ಲೆಟ್ ಇದೆ. ಈ ಟಾಯ್ಲೆಟ್ ಅಂತ ತಾವು ನೋಡ್ಬೋದು. ನೋಡ್ರಿ ಜನರಿಗೆ ಎಷ್ಟು ಸರಳೀಕರಣದಾಗ ಮಾಡ್ಯಾರ. ಅಲ್ಲಿ ಒಂದು ಕಾಯಿನ್ ಹಾಕೋದು, ನಮ್ಮ ಶೌಚವನ್ನು ಅದರಲ್ಲಿ ಶೌಚಾಲಯ ಮಾಡಿ ನೀಟಾಗಿ ಬರೋದು. ಇದರಿಂದ ನಗರನೂ ಸುಂದರವಾಗಿರ್ತೈತಿ ಮತ್ತು ಈ ವಾತಾವರಣನೂ ಚೆನ್ನಾಗಿರ್ತೈತಿ. ಬಹಳಷ್ಟು ನೋವಾಗ್ತಾ ಇದೆ ಸರ್, ಬಹಳಷ್ಟು ಖೇದ ಅನ್ನಿಸ್ತಾ ಇದೆ. ಮೊದಲಿಂದಕ್ಕೂ ಈಗುದಕ್ಕೂ ಬಹಳ ವ್ಯತ್ಯಾಸ ಇದೆ. ಭಾಳಷ್ಟು ನಿರ್ವಹಣೆಯಲ್ಲಿ ಬಹಳಷ್ಟು ಸಮಸ್ಯೆ. ಆಮೇಲೆ ಆಡಳಿತ ಅಧಿಕಾರಿಗಳಾಗಿರ್ಬೋದು, ಆಮೇಲೆ ಜನಪ್ರತಿನಿಧಿಗಳು ಅದಾರ, ಆದರೆ ಬಂದು ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ, ನಿರ್ವಹಣೆಯಲ್ಲಿ ಎಲ್ಲಿ ಸಮಸ್ಯೆ ಇದೆ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ, ಆದರೆ ಒಂದು ಮ್ಯಾಲಿನ ಸಣ್ಣದಕ್ಕೆ ಶಾಣೆತನ ಮಾಡ್ತಾರೆ. ಈಗ ಅದನ್ನು ಒಂದು ಉದ್ಯೋಗ ಆಗ್ತೈತಿ ಜನರಿಗೆ ಕೊಟ್ಟರೆ, ಬಂದು ಅದು ನಿರ್ವಹಣೆಯಲ್ಲಿ ಎಲ್ಲಿ ಸಮಸ್ಯೆ ಇದೆ, ನೀರಿಲ್ವಾ, ಬೇರೆ ಏನಾದ್ರು ಸಮಸ್ಯೆ ಇದೆ ಅದನ್ನೆಲ್ಲ ಕೇಳಬೇಕು. ಇದು ನೋಡಿರಿ ಚಿಟುಗುಬ್ಬಿ ಅಂತ ಈ ಆವರಣ ಆಗಿರ್ಬೋದು. ಹೌದು, ಈ ಟಾಯ್ಲೆಟದ್ದು ಇಲ್ಲ, ಈ ಟಾಯ್ಲೆಟ್ ಸಮಸ್ಯೆ ಇದೂ ಇಲ್ಲ, ನೀರಿಂದು ಇಲ್ಲ, ನಿರ್ವಹಣೆಯಲ್ಲೂ ಇಲ್ಲ, ಅಲ್ಲಿ ಸಮಸ್ಯೆ. ಬೇರೆ ಎಲ್ಲ ಈ ಥರದ